ವಾಷಿಂಗ್ಟನ್ ಪೋಸ್ಟ್ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಇದೀಗ ಒಂದಷ್ಟು ವಿಚಾರವನ್ನು ಹೇಳ್ತಾ ಇದೆ. 20 ಸುಳ್ಳನ್ನು ಒಂದೇ ದಿನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಬಿಟ್ಟಿದ್ದಾರೆ ಅಂತ. 20 ಸುಳ್ಳುಗಳನ್ನು ಒಂದೇ ದಿನ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಂತ. ಏನು ಕಳೆದ ಅವಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹಿಂದೆ ಅವರು ಅಧ್ಯಕ್ಷರಾಗಿದ್ದರಲ್ಲ, ಆ ಸಂದರ್ಭದಲ್ಲಿ 30,573 ಸುಳ್ಳುಗಳನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರು ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡ್ತಾ ಇದೆ. ಟ್ರಂಪ್ನ ಸುಳ್ಳುಗಳ ಸರಮಾಲೆಯ ಬಗ್ಗೆ ಸರಣಿಯಾಗಿ ವಾಷಿಂಗ್ಟನ್ ಪೋಸ್ಟ್ ಸಚಿತ್ರ ವರದಿಯನ್ನು ಪ್ರಕಟಿಸ್ತಾ ಇದೆ. ಇಲ್ಲಿ ಏನ ಸುಳ್ಳುಗಳು? ಅಧಿಕಾರ ವಹಿಸಿಕೊಂಡಂಥ ಅರ್ಧ ಗಂಟೆ ಭಾಷಣದಲ್ಲಿ 20 ಸುಳ್ಳು ಹೇಳಿಬಿಟ್ರು ಈ ಮಹಾನುಭಾವ. ಆರ್ಥಿಕತೆ, ದೇಶಾಂಗ ನೀತಿ, ವಲಸೆ ನೀತಿ, 2020 ಚುನಾವಣೆಯ ಬಗ್ಗೆ ಎಷ್ಟು ಸುಳ್ಳನ್ನು ಇವರು ಹೇಳಿದರು ಅಂಥೇಳಿ ದಿ ವಾಷಿಂಗ್ಟನ್ ಪೋಸ್ಟ್ ಇದೀಗ ಅವರು ಒಂದು ಕಡೆ ಟ್ರಂಪ್ ಅವರ ಸುಳ್ಳುಗಳನ್ನು ಎಕ್ಸ್ಪೋಸ್ ಮಾಡ್ತಾ ಇದೆ. ಇಲ್ಲಿ ಕಳೆದ ಅವಧಿಯಲ್ಲಿ ಸರಾಸರಿ ದಿನಕ್ಕೆ 21 ಸುಳ್ಳನ್ನು ಟ್ರಂಪ್ ಅವರು ಹೇಳಿದರು. ಟ್ರಂಪ್ ಸುಳ್ಳುಗಳ ಬಗ್ಗೆ ವರದಿಯನ್ನು ಮಾಡಿದೆ ವಾಷಿಂಗ್ಟನ್ ಪೋಸ್ಟ್. 20 ಸುಳ್ಳುಗಳ ಬಗ್ಗೆ ಕೂಡ ಇದೀಗ ಟ್ರಂಪ್ ಈ ಥರ ಹೇಳಿದರು ಅಂತ ಹೇಳಿ ವಾಷಿಂಗ್ಟನ್ ಪೋಸ್ಟ್ ಇಲ್ಲಿ ವರದಿ ಮಾಡಿದೆ. ಏನೇನು ಭರವಸೆಗಳನ್ನು ಕೊಟ್ಟಿದ್ದರು, ಯಾವ ಭರವಸೆ ಈಡೇರಿಸ್ತಿಲ್ಲ, ಏನೇನು ಸುಳ್ಳು ಹೇಳಿದರು ಅಂಥೇಳಿ ಈ ಪತ್ರಿಕೆಯಲ್ಲಿ ವರದಿ ಮಾಡಿದೆ.